ಬರೀ ಒಂದು ಗಾಡಿ ಮಿಸ್ಟೇಕ್ ಮಾಡಿದಕ್ಕೆ ಇಷ್ಟಕ್ಕೊಂದು ಟ್ರಾಫಿಕ್ ಆಗ್ಬಿಡ್ತು. ಇವತ್ತು ದಾವಣಗೆರೆ ಬಂದಿದ್ದ ಗುರು ಬೆಳಗ್ಗೆ ಹಿಂಗ್ ಆಗ್ಬಿಡ್ತು. ಏನಿಲ್ಲ, ರೈಲ್ವೆ ಬ್ರಿಡ್ಜ್ ಕೆಳಗಡೆಯಿಂದ ಹೋಗ್ತಾ ಇದೀವಿ, ಒಂದು ಆಟೋದವ್ರು ಬಂದ್ಬಿಟ್ಟು ಟೋಪನ್ ಹಾಕೊಂಡ್ಬಂದ್ಬಿಟ್ಟಿದ್ರು, ಬಂದು ಸಿಕ್ಕಾಕೊಂಡ್ಬಿಟ್ಟಿದ್ರು ಗುರು. ಹಿಂದಕ್ಕೆ ಹೋಗ್ತಾ ಇಲ್ಲ, ಮುಂದಕ್ಕೆ ಹೋಗ್ತಾ ಇಲ್ಲ, ತುಂಬಾನೇ ಟ್ರಾಫಿಕ್ ಆಗ್ಬಿಟ್ಟಿತ್ತು. ಹಾಗೆ ಅದು ನೋಡ್ಕೊಂಡ್ಬಿಟ್ಟು ಸ್ವಲ್ಪ ಮುಂದೆ ಬಂದಿ ಗುರು, ಇಲ್ಲಿ ನೋಡ್ರಿ ಎಷ್ಟು ಟ್ರಾಫಿಕ್ ಆಗ್ಬಿಡ್ತು. ತುಂಬಾನೇ ಆಟೋ, ಕಾರ್ನವರು, ಬೈಕ್ನವರು ಎಲ್ಲ ನಿಂತ್ಕೊಂಡ್ಬಿಟ್ಟಿದ್ರು. ಅದು ನೋಡ್ಕೊಂಡ್ ಮುಂದೆ ಬಂದೆ ಗುರು, ಇಲ್ಲೊಂದು ಆಟೋನು ಕೂಡ ಅದೇ ತರ ಲಾಕ್ ಆಗ್ಬಿಟ್ಟಿತ್ತು. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಆಮೇಲೆ ಇಲ್ಲಿಗೆ ಬಂದ್ರೆ ಇವನು ಕೆಲ್ಸ ಕರ್ಕೊಂಡ್ ಹೋಗೋದ್ಬಿಟ್ಟು ಬರೀ ಫೋನಲ್ಲೇ ಮಾತಾಡ್ಕೊಂಡು ನಿಂತ್ಕೊಂಡ್ಬಿಟ್ಟಿದ್ದ. ಬರೀ ಇಂತದೆಯಾ? ಹಾಗೆ ಇವ್ರು ಅಂದ್ರೆ ನನಗೂ ಇದಕ್ಕೆ ಸಂಬಂಧ ಇಲ್ದ ತರ ನಿಂತ್ಕೊಂಡ್ಬಿಟ್ಟಿದ್ರು ನೋಡಿ. ಆಮೇಲೆ ಒಂದು ಆಟೋ ಮಾಡ್ಕೊಂಡ್ಬಿಟ್ಟು ಲೊಕೇಶನ್ ಹೋಗ್ತಾ ಇದ್ವಿ, ರೋಡಲ್ಲಿ ದುಡ್ಡಿನ ಮೂಟೆ ಬಿದ್ದ್ಬಿಟ್ಟಿತ್ತು. ಈ ರೋಡಲ್ಲಿ ಎಷ್ಟೋ ಜನ ಓಡಾಡ್ತಾರೆ ಗುರು, ಈ ಕಾಸು ಚಲನ ಯಾರು ಎತ್ತಾಕಿ ಅಲ್ಲ. ಇದೇ ದುಡ್ಡಿನಾಗಿದ್ರೆ ಸುಮ್ಮನೆ ಬಿಡ್ತಾರೆ ಹೇಳಿ, ನಾನಂತೂ ಸುಮ್ಮನೆ ಬಿಡ್ತಾ ಇರಲಿಲ್ಲ, ಎತ್ತಕೊಂಡು ಹೋಗ್ಬಿಡ್ತಿದ್ದೆ. ಹಾಗೆ ಹುಡುಗರನ್ನೆಲ್ಲ ಕರ್ಕೊಂಡ್ಬಿಟ್ಟು ಸೀದಾ ಚೌಟ್ರಿ ಹತ್ರಕ್ಕೆ ಬಂದ್ವಿ. ಆಮೇಲೆ ಚೌಟ್ರಿ ಒಳಗಡೆ ಎಂಟ್ರಿ ಕೊಟ್ಟೇ ಬಿಟ್ವಿ. ಹಾಗೆ ಎಂಟ್ರೆನ್ಸ್ ಅಲ್ಲಿ ಅಟ್ರಾಕ್ಷನ್ ಮಾಡೋದಕ್ಕೆ ಒಂದು ಶಿವಂದು ಪ್ರತಿಮೆ ಎತ್ತು ಗುರು, ಅದು ನೋಡ್ಕೊಂಡ್ಬಿಟ್ಟು ಸೀದಾ ಒಳಗಡೆ ಬಂದೇ ಬಿಟ್ವಿ. ಹಾಗೆ ಸ್ವಲ್ಪ ಆಮೇಲೆ ನೈಟ್ ಊಟಕ್ಕೆ ಲೀಸ್ಟ್ ಕೊಟ್ಟರು ಗುರು, ಎಲ್ಲ ನೋಡ್ಕೊಂಡ್ಬಿಟ್ಟು ತರಕಾರಿ ಹೆಚ್ಚನ ತಗೊಬಿಟ್ಟು ಕೂತ್ಕೊಂಡ್ಬಿಟ್ಟು ಫೈನಲಿ ಇಷ್ಟಕ್ಕೊಂದು ತರಕಾರಿ ನೈಟ್ ಊಟಕ್ಕೆ ಹೆಚ್ಚೇ ಬಿಟ್ವಿ. ಆಮೇಲೆ ನೈಟ್ ಊಟ ರೆಡಿ ಆಗ್ತಾ ಇತ್ತು ಗುರು, ಅಷ್ಟರಲ್ಲೇ ಹೊರಗಡೆ ಫ್ರೂಟ್ಸ್ ಎಲ್ಲ ಕಟ್ ಮಾಡ್ತಾ ಇದ್ರು, ಯಾಕಂದ್ರೆ ಊಟ ಜೊತೆಗೆ ಫ್ರೂಟ್ಸ್ ವ್ಯವಸ್ಥೆನೂ ಕೂಡ ಇತ್ತು. ಹಾಗೆ ಸ್ವಲ್ಪ ಆಮೇಲೆ ಊಟ ಸ್ಟಾರ್ಟ್ ಆಯ್ತು ಗುರು. ನಾವೆಲ್ಲರೂ ನೀಡ್ತಾ ಇದ್ರೆ ಇವರು ಐಸ್ ಕ್ರೀಮ್ ತಿನ್ಕೊಂತ ನಿಂತ್ಕೊಂಡ್ಬಿಟ್ಟಿದ್ರು ಗುರು. ಅದಕ್ಕೋಸ್ಕರ ವಿಡಿಯೋ ಮಾಡೋಂತ ಹತ್ರಕ್ಕೆ ಹೋದ್ರೆ ಮುಖ ಮುಚ್ಕೊಂಡ್ಬಿಟ್ಟು ಎಲ್ಲರೂ ಓಡ್ತಾ ಇದ್ರು ಅಷ್ಟೇ. ಓಕೆ, ಮುಂದಿನ ವಿಡಿಯೋದಲ್ಲಿ ಸಿಗುವ, ಬಾಯ್.